ಗುರುಗಳೇ, ಈಗಿನ ಥರ ಸಿಮೆಂಟು ಇಲ್ಲ, ಈಗಿನ ಥರ ಪ್ಲಾಸ್ಟಿಕ್ಕು ಇಲ್ಲ, ಯಾವುದೂ ಇಲ್ಲ. ಇಲ್ಲಿ ನೋಡಿ, ಕಲ್ಲಲ್ಲೇ ನೀರು ಬಿಡೋ ಸೊಂಪು ಮಾಡಿದ್ದಾರೆ. ಇಲ್ಲಿ ನೋಡಿ, ಇದು ಹಸುಗಳು, ದನಗಳು, ಪ್ರಾಣಿ ಪಕ್ಷಿಗಳಿಗೆ ಕುಡಿಯೋಕ್ಕೆ ಮತ್ತು ಕುದುರೆಗಳಿಗೆ ಕುಡಿಯೋಕ್ಕೂ ಕೂಡ ಹೆಲ್ಪ್ ಆಗುತ್ತಂತ. ಅವಾಗ ಇಲ್ಲಿ ಅರಮನೆ ಪ್ರಾಂಗಣದಲ್ಲಿ ಇದನ್ನು ಕಲ್ಲಿಂದನೇ ಒಂದೇ ಕಲ್ಲಲ್ಲಿ ಕೆತ್ತಿರೋದು. ಇದು ನೋಡಿ, ಒಂದೇ ಕಲ್ಲಲ್ಲಿ ಕೆತ್ತಿರೋದಂಥ ಸೊಂಪು ಇದು. ಅಲ್ಲಿ ಮುಂದೆ ಹೋಗೋಣ ಬನ್ನಿ. ಅಲ್ಲಿ ಪುಷ್ಕರಣಿ ಇದೆ. ಈ ಪುಷ್ಕರಣಿಯಿಂದನೇ ಇಲ್ಲಿ ದೇವಸ್ಥಾನಗಳು ಮತ್ತು ಜಾತ್ರೆಗಳಿಗೆ ನಡೀತಿರ್ತಕ್ಕಂಥ ಶುಭ ಕಾರ್ಯಗಳಿಗೆ ಇಲ್ಲಿಂದನೇ ನೀರನ್ನು ತೆಗೆದುಕೊಂಡು ಹೋಗ್ತಿದ್ರಂತೆ. ಮತ್ತು ದೇವಸ್ಥಾನಗಳಿಗೆ ಮತ್ತು ದೇವರ ಅಭಿಷೇಕ ಕೂಡ ಇಲ್ಲಿಂದನೇ ನೀರನ್ನು ತಗೊಂಡು ಹೋಗ್ತಿದ್ರಂತೆ. ಈಗ ಎದುರುಗಡೆ ಏನು ಕಾಣ್ತಿದೆಯಲ್ಲ, ಇದು ಕಲ್ಲಿಂದು, ಇದು ಕಾಲುವೆ, ಕಲ್ಲಿನ ಕಾಲುವೆ ಗುರುಗಳೇ. ಇದ್ರ ಮುಖಾಂತರನೇ ನೀರು, ಅಂದರೆ ಕಮಲಾಪುರದ ಕೆರೆಯಿಂದ ನೀರು ಇಲ್ಲಿಗೆ ಸರಬರಾಜಾಗ್ತಾಯಿತ್ತು. ಇಲ್ಲಿ ನೋಡೋಣ, ಇಲ್ಲಿ ನೋಡಿ ವೀಕ್ಷಕರೇ, ಇಲ್ಲಿ ನೋಡಿ ಕ್ಯಾನಲ್ ಇದು. ಇಲ್ಲಿ ನೋಡಿ, ಸೀದಾ ಪುಷ್ಕರಣಿಗೆ ಬೀಳತ್ತಿದ್ದು ನೋಡಿ. ಈ ಪುಷ್ಕರಣಿ ನೀರನ್ನು ದೇವಸ್ಥಾನದ ಪೂಜೆಗಳಿಗೆ ಮತ್ತು ಅಭಿಷೇಕಕ್ಕೆ ಕೂಡ ಬಳಸಿದ್ರಂತೆ. ಇಲ್ಲಿ ನೋಡಿ, ಇದು ಕಮಲಾಪುರದ ಕೆರೆಗಳಿಂದ ನೀರು ಸರಬರಾಜಾಗ್ತಿತ್ತು ಮತ್ತು ಅರಮನೆಗೆ ಕೂಡ ಇದು ನೀರು ಸರಬರಾಜಾಗ್ತಿತ್ತು.